ಲಂಚ ಸ್ವೀಕರಿಸಿದ ಜಯಶ್ರೀ ಅವರಿಗೆ ಜೈಲು ಶಿಕ್ಷೆ. ಪ್ರಕರಣ ಸಂಖ್ಯೆ ಸ್ಪೆಷಲ್ ಸಿಸಿ ಸಂಖ್ಯೆ 35/2013. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಬೋಸಗಾ ಗ್ರಾಮದ ಲಲಿತಾಬಾಯಿ ಗಂಡ ಪುರುಷೋತ್ತಮ್ ಅವರಿಗೆ ರಾಷ್ಟ್ರೀಯ ಸಾಮಾಜಿಕ ಭದ್ರತಾ ಯೋಜನೆಯಡಿಯಲ್ಲಿ 10,000 ರೂಪಾಯಿಗಳ ಧನ ಸಹಾಯ ಮಂಜೂರು ಮಾಡಿಸಿ ಚೆಕ್ ನೀಡಲು ಬಸವ ಕಲ್ಯಾಣದ ತಹಶೀಲ್ದಾರ್ ಕಚೇರಿಯ ದ್ವಿತೀಯ ದರ್ಜೆ ಸಹಾಯಕಿ ಜಯಶ್ರೀ ಗಂಡ ಬಸವರಾಜ್ ಅವರು ಲಂಚದ ಹಣಕ್ಕೆ ಬೇಡಿಕೆ ಇಟ್ಟು ದಿನಾಂಕ 30/1/2013 ರಂದು ಬಸವ ಕಲ್ಯಾಣ ತಹಶೀಲ್ದಾರ್ ಕಚೇರಿಯಲ್ಲಿ ದೂರುದಾರರಾದ ಲಲಿತಾಬಾಯಿ ಅವರಿಂದ 500 ರೂಪಾಯಿಗಳನ್ನು ಲಂಚ ಸ್ವೀಕರಿಸಿ ಕರ್ನಾಟಕ ಲೋಕಾಯುಕ್ತ ಬೀದರ್ ಪೊಲೀಸರ ಬಲೆಗೆ ಸಿಕ್ಕಿಬಿದ್ದಿರುತ್ತಾರೆ. ಈ ಬಗ್ಗೆ ಬೀದರ್ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿ ಅಂದಿನ ಪೊಲೀಸ್ ನಿರೀಕ್ಷಕರಾದ ಆರ್ಎಸ್ ಜಹಾಗೀರದಾರ್ ಅವರು ತನಿಖೆ ನಡೆಸಿ ಲಂಚ ನಿಷೇಧ ಕಾಯ್ದೆಯ ಕಲಂ 7, 13(1)(d) ಜೊತೆ 13(2) ಅಡಿಯಲ್ಲಿ ಆರೋಪಿ ಜಯಶ್ರೀ ಗಂಡ ಬಸವರಾಜ್ ಅವರ ವಿರುದ್ಧ ದೋಷಾರೋಪಣಾ ಪತ್ರವನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದರು. ನಂತರ ಬೀದರ್ನ ಮಾನ್ಯ ಪ್ರಧಾನ ಜಿಲ್ಲಾ ಮತ್ತು ಸತ್ರ ಹಾಗೂ ವಿಶೇಷ ನ್ಯಾಯಾಧೀಶರ ನ್ಯಾಯಾಲಯವು ಪ್ರಕರಣ ವಿಚಾರಣೆ ಮಾಡಿ ದಿನಾಂಕ 30/7/2024 ರಂದು ಆರೋಪಿಗಳ ವಿರುದ್ಧ ಆರೋಪವನ್ನು ಸಾಬೀತಾಗಿರುವ ತೀರ್ಪನ್ನು ನೀಡಿ ದಿನಾಂಕ 31/7/2024 ರಂದು ಲಂಚ ನಿಷೇಧ ಕಾಯ್ದೆಯ ಕಲಂ 13(2)ಕ್ಕೆ 1 ವರ್ಷ ಜೈಲು ಶಿಕ್ಷೆ ಜೊತೆಗೆ 5,000 ರೂಪಾಯಿ ದಂಡ ವಿಧಿಸಿದ್ದು ಮತ್ತು ಕಲಂ 7ಕ್ಕೆ 6 ತಿಂಗಳು ಜೈಲು ಶಿಕ್ಷೆ ಜೊತೆಗೆ 5,000 ರೂಪಾಯಿ ದಂಡ, ಒಟ್ಟು 10,000 ರೂಪಾಯಿ ದಂಡ ವಿಧಿಸಿದ್ದು ದಂಡ ಭರಿಸಲು ತಪ್ಪಿದಲ್ಲಿ 1 ತಿಂಗಳ ಜೈಲು ಶಿಕ್ಷೆ ವಿಧಿಸಿ ನ್ಯಾಯಾಧೀಶರಾದ ಮಾನ್ಯ ವಿಜಯಕುಮಾರ ಎಂ ಆನಂದ ಶೆಟ್ಟಿ ಆದೇಶ ನೀಡಿರುತ್ತಾರೆ. ಕರ್ನಾಟಕ ಲೋಕಾಯುಕ್ತ ಪರವಾಗಿ ವಿಶೇಷ ಸರ್ಕಾರಿ ಅಭಿಯೋಜಕರಾದ ಕೇಶವರಾವ್ ಶೀಮಾಳೆ ಅವರು ವಾದ ಮಂಡಿಸಿರುತ್ತಾರೆ. ಕೇಶವರಾವ್ ಶೀಮಾಳೆ ವಿಶೇಷ ಸರ್ಕಾರಿ ಅಭಿಯೋಜಕರು, ಕರ್ನಾಟಕ ಲೋಕಾಯುಕ್ತ ಬೀದರ್ ದಂಡ ವಿಧಿಸಿ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಆದೇಶ ಹೊರಡಿಸಿದೆ.